ನಟ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾಗಳು ಒಂದಲ್ಲ ಒಂದು ವಿವಾದಕ್ಕೆ ಸಿಲುಕೊಂಡಿರುತ್ತೆ. ಕಿರಿಕ್ ಪಾರ್ಟಿಯ ಹಾಡುಗಳು ಯಾವುದೋ ಒಂದು ರವಿಚಂದ್ರನ್ ಸಿನಿಮಾದ ಕಾಪಿ ಆಗಿದೆ, ಅದು ಕಾಪಿ ರೈಟ್ಸ್ ಅಂತ ಹೇಳಿ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು ಅಥವಾ ಅದರ ವಿವಾದ ಕೂಡ ಎದ್ದಿತ್ತು. ಇದೀಗ ಅವತ್ತು ಕಿರಿಕ್ ಪಾರ್ಟಿ ಆಯಿತು, ಈಗ ಬ್ಯಾಚುಲರ್ ಪಾರ್ಟಿ. ನಟನನ್ನು ಬೆಂಬಿಡದೆ ಕಾಡ್ತಾ ಇದೆ ಕಾಪಿ ರೈಟ್ಸ್ ಆರೋಪ. ನಟ, ನಿರ್ದೇಶಕ, ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಮೇಲೆ FIR ಆಗಿದೆ. ಕಿರಿಕ್ ಪಾರ್ಟಿಯಲ್ಲಿ ಹಂಸಲೇಖ ಅವರ ಟ್ಯೂನ್ ಕದ್ದಿದ್ರು ಅಂತ ಹೇಳಿ ಆರೋಪ ಇತ್ತು. ಇದೀಗ ಎರಡೂ ಚಿತ್ರದ ಎರಡೂ ಹಾಡನ್ನೇ ಕದ್ದಿದ್ದಾರೆ ಅಂತ ನಟ ದಿಗಂತ್ ಯೋಗೇಶ್ ನಟನೆಯ ಚಿತ್ರದಲ್ಲಿ ಇದ್ದಂಥ ಹಾಡುಗಳನ್ನು ಕದ್ದಿರುವ ಆರೋಪ ಅಥವಾ ಅವರು ನಡೆಸಿರುವಂಥ ಸಿನಿಮಾದ ನಟ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಚಿತ್ರ ಬ್ಯಾಚುಲರ್ ಪಾರ್ಟಿ. ನಟ ರಕ್ಷಿತ್ ಶೆಟ್ಟಿ ಹಾಗೂ ಪರವ ಸ್ಟುಡಿಯೋ ಮೇಲೆ FIR ದಾಖಲಾಗಿದೆ. ಗಾಳಿ ಮಾತು, ಹಳೇ ಸಿನಿಮಾ, ನ್ಯಾಯ ಎಲ್ಲಿದೆ ಎಂಬ ಎರಡೂ ಹಾಡನ್ನು ಅವರು ಕದ್ದಿದ್ದಾರೆ ಅಂತ ಆರೋಪ. ನ್ಯಾಯ ಎಲ್ಲಿದೆ ಚಿತ್ರದ ಟೈಟಲ್ ಸಾಂಗ್, ಇನ್ನೊಂದು ಕಡೆ ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವಾಸೆ. ಈ ಎರಡು ಹಾಡುಗಳೇನಿದ್ದಾವೆ, ಈ ಎರಡೂ ಹಾಡುಗಳನ್ನು ಕದ್ದಿರುವಂಥ ಆರೋಪ ಅವರು ಎದುರಿಸ್ತಾ ಇದ್ದಾರೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಈಗ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಕಿರಿಕ್ ಪಾರ್ಟಿ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿದ ನಂತರದಲ್ಲಿ ಅವರ ಮೇಲೆ ಲಹರಿ ವೇಲು ಕೇಸ್ ಹಾಕಿದ್ರು. ಲಹರಿ ಆಡಿಯೋ ಸಂಸ್ಥೆಯ ಒಡೆತನದಲ್ಲಿದೆ ಆ ಹಾಡುಗಳು. ಆ ಹಾಡುಗಳನ್ನೇ ಯಥಾವತ್ತಾಗಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಕಿರಿಕ್ ಪಾರ್ಟಿಯಲ್ಲಿ ಬಳಸಿಕೊಂಡಿದ್ರು ಎನ್ನುವ ಕಾರಣಕ್ಕಾಗಿ ಆಗಲೂ ಕೂಡ ವಿವಾದ. ಈಗ ಮತ್ತೊಂದು ವಿವಾದ ಅಂತ ಹೇಳಿದ್ರೆ, ನ್ಯಾಯ ಎಲ್ಲಿದೆ ಎನ್ನುವ ಸಿನಿಮಾ ಅತ್ಯಂತ ಹಳೆಯದು, ದ್ವಾರಕೀಶ್ ಅವರ ನಟಿಸಿದ್ದಂಥ ಸಿನಿಮಾ ಅದು. ಇನ್ನು ಗಾಳಿ ಮಾತು, ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವಾಸೆ ಎಲ್ಲಿರುವೆ, ಈ ಎರಡೂ ಸಾಂಗ್ಗಳನ್ನು ಅಪ್ಪಟ ಕದ್ಬಿಟ್ಟಿದ್ದಾರೆ ಅಂತ ಈ ಸಾಂಗ್ಗಳನ್ನು ಕದ್ದಿರುವಂಥ ಆರೋಪ ಅವ್ರ ಮೇಲಿದೆ. ಈ ಹೊಸ ಸಿನಿಮಾ ಏನು ಮಾಡ್ತಾ ಇದ್ದಾರೆ, ಬ್ಯಾಚುಲರ್ ಪಾರ್ಟಿ, ಹೊಸ ಸಿನಿಮಾ ರಿಲೀಸ್ ಆಗಿದೆಯಲ್ಲ, ಈ ಬ್ಯಾಚುಲರ್ ಪಾರ್ಟಿಯಲ್ಲಿ ಇಬ್ಬರು ಹೀರೋಗಳಿದ್ದಾರೆ, ದಿಗಂತ್ ಹಾಗೂ ಯೋಗೇಶ್. ಆದರೆ ಈ ಬ್ಯಾಚುಲರ್ ಪಾರ್ಟಿಯಲ್ಲೂ ಕೂಡ ಎರಡು ಸಾಂಗ್ಗಳನ್ನು ಕದ್ದಿದ್ದಾರೆ ಅಂತ ಹೇಳಿ ಈಗ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಇದಕ್ಕೆ ರಕ್ಷಿತ್ ಶೆಟ್ಟಿ ಯಾವ ರೀತಿಯ ಸ್ಪಷ್ಟನೆ ಕೊಡ್ತಾರೆ ಅನ್ನೋದನ್ನು ನೋಡಬೇಕಿದೆ. ಸದ್ಯಕ್ಕಂತೂ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಹಾಡುಗಳ ಕದ್ದಿರುವ ಕಾರಣಕ್ಕಾಗಿಯೇ ವಿವಾದ ಸೃಷ್ಟಿಯಾಗಿದೆ.